ನಿಜವಲ್ಲ ಬಡವರೆಲ್ಲ ಜಾರಲ್ಲ ಈಗ ಒಂದ ಗುರುಗಳ ಮಠದಾಗ ಆ ಪಾಠ ಕಲಿಯಾಕ ಹೋದನು ಇರ್ಲಿ ಬಿಡು. ಈಗ ನಮ್ಮ ಹೆಸರು ಏನ ಬಡ 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 ಒಬ್ಬರಿಗೊಬ್ಬರು ಪರಿಚಯ ಮಾಡ್ಕೋಬೇಕು. ಅವ್ರ ಹೆಸರು ಕೇಳ ಅವ್ರ ಹೆಸರು ಬರ್ಪುಟ್ಟ ಒಬ್ಬೊಬ್ರ ನಿಮ್ಮದ್ ಹೆಸರು ಏನೇನೈತೆ ಹೇಳ್ರಿ. ನನ್ನ ಹೆಸರು ಚಂಪಾ ಕಲಿ. ನಾನು ಹೆಸರು ಹೇಳ ಗುದ್ದ ಬರ್ತದ. ನಿನ್ನ ಹೆಸರು ಹೇಳ. ಅದ ನನ್ನ ಹೆಸರು ಹೇಳ ಅದ್ ಕೇಳಿ. ಬೇಡ ಈಗ ನಿನ್ನ ಹೆಸರ ಏನದು ಬಡ ಬಡ ಗಡ ಗಡ ನನ್ನ ಹೆಸರ ನಾ ಇಪ್ಪತ್ತು ಹೇಳ್ತಾನಂತ ಹೇಳಿ. ನಿನ್ನ ಹೆಸರು ಅಂತ ಹೇಳ. ನನ್ನ ಹೆಸರು ಸರಸ್ವತಿ. ಸರಸ್ವತಿ ಎಲ್ಲಾರು ಅಂದಾಗ ನಿಮ್ಮ ಹೆಸರೇನ? ನನ್ನ ಹೆಸರು ನಿನ್ನ ಹೆಸರು? ನನ್ನ ಹೆಸರು ಗೋಪಾಲ. ಗೋಪಾಲ 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 ಅಂದಾಗ ನಿನ್ನ ಹೆಸರೇನ? ನನ್ನ ಹೆಸರು ನಾರಾಯಣ. ಏನ? ನಾರಾಯಣ ನಾರಾಯಣ ಸತ್ಯನಾರಾಯಣ. ಎಲ್ಲಾರು ಕೂಡಿ ಹೂವ ಪತ್ರಿ ಹರಿಯಾಕ ಬಂದೀವ ಗುರುಗಳ ಮಠಕ್ಕ. ಈಗ ಎಟ್ರು ಕೂಡಿ ಗುರುಗಳ ಮಠಕ್ಕೆ ಬಂದದ್ದು ಹೌದಲ್ಲ. ಅಲ್ಲ ಗುರುಗಳ ಬಡದ್ರ ಒಳಗಾಗಿ ಈಗ ನಮ್ಮ ಪೂಜೆಕ್ಕ ಏನ್ ಬೇಕಾಕಾವು ಹೂವ ಪತ್ರಿ ಎಲ್ಲ ಬಡ 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 ಎಲ್ಲ ಒಟ್ಟ ಬಡ ಬಡ ಹರಿದು ಇಟ್ಕೊಂಡ್ ಬರ್ರಿ ಹಂಗಾರ.
ನನ್ನ ಆಕಳಗತಿನ ಐತ್ ಕರಿ ಇದು ನನ್ನ ಆಕಳು ಅಲ್ಲಪ್ಪ ನನ್ನ ಆಕಳು ಬಿಳಿದೈತಿ ಇದು ಬೆಳಗೈತೆ ಹಾ ಅದಿದೈತನ ಏ ಗದಲಿ ಮೊಳಕಾಯ ತುರ್ತೀನಿ ಈಗ ನಾನು ಎತ್ತದ ಏರ್ಲಿ ಮುಂದೆ ಎಲ್ಲೆ ಹೇಳ್ತಿ ನಿನ್ ಕಿವ್ಯಾಗ ಎತ್ತ ಬಾಯ್ ಅಕ್ಕ ನಿನ್ ಹೆಸರೇನ ನನ್ನ ಹೆಸರು ನಿನ್ ಹೆಸರ ನನ್ನ ಹೆಸರು ಭಾಳ ದೊಡ್ಡದೈತಪ್ಪ ಯಾವ್ದೈತಿ ಅದನ್ನ ಕಟ್ ಮಾಡಿ ಹೇಳ ಅದು ಎಟ್ಟುದ ಹತ್ತುದ ಹೇಳವನ ನೀ ಅಷ್ಟೊತ್ತ ಹೇಳ ನನ್ನ ಹೆಸರು ನಿನ್ ಹೆಸರ ನನ್ನ ಹೆಸರು ನನ್ನ ಹೆಸರು ಶಂಕರ ಯವ್ವ ಶಂಕರತ್ತು ಎಷ್ಟು ಉದ್ದೈತಿ ಮಾರಿ ಅದು ಹುಟ್ಟಿದ್ದು ನೀವು ದುಮ್ಮಿಡಿ ಮಾಡಿ ಇಷ್ಟ ಮಾಡಿ ಲಕ್ಷ್ಮೀ ಚಂಪಾಕಲಿ ಏನೋ ನಾರಾಯಣ ಗೋಪಾಲ ಏನಾಯ್ತು ಗುರುಗಳ ಮಠದಾಗ ಒಬ್ಬನ ಕರ್ಕೊಂಬಂದಾರು ಏನೋ ಗುರುಗಳ ಮಡದಾಗ ಒಬ್ರು ಕರ್ಕೊಂಡ್ ಬಂದಾರ ಅಲ್ಲೋ ಶಂಕರು ನಾವು ಇಟ್ಟು ಮಂದಿ ಎಲ್ಲ ಮಠದಾಗ ಶಿಷ್ಯರು ಇರಾಕಾಗಲೇ ಗುರುಗಳು ಮತ್ತೊಬ್ಬ ಅವ್ರು ಯಾರು ಶಂಕ್ರಿಯ ಅವ ಪರ ಜಾತಿ ಅವ ಯವ್ವ ಹೊರ ಜಾತಿ ಅವ ಅಂದ್ರ ಅವ ಮುಸ್ಲಿಮ್ರ ಅವ ಮುಸ್ಲಿಮ ಅವನು ನಮ್ ಕೂಡ ಹೂ ಅಪ್ಪತ್ತೆ ಹರ್ಕೊಂಬಾತ್ ಗುರುಗಳು ಅವ್ನು ಈ ಕಡೆ ಕಳ್ಸಾಕತ್ತಿದ್ರು ಅವ್ ಈ ಕಡೆ ಬಂದಂದ್ರ ಅವ್ನು ಯಾರು ನಾವು ಮುಟ್ಬಾರ್ದು ಮುಟ್ಬಾರ್ದು ಅವ್ನು ಕಂಡ್ರೆ ಸೇರ್ಬಾರ್ದು ಸೇರ್ಬಾರ್ದು ಅಲ್ಲ ಶಂಕರು ಅಲ್ಲೋ ಅವ್ನ ಮುಟ್ರೆ ಏನಾಕತ್ತು ನಮ್ಮ ಮೈಯೆಲ್ಲ ಮೇಲ್ಗೆ ಹಾಕತಿ ನೀರಾಗ ಅವ್ನ ಮುಟ್ಬಾರ್ದು ಮುಟ್ಬಾರ್ದು ಒಟ್ಟ ದೂರ ಇರ್ಲಿಯಾ ಕಡೆ ಬರತ್ತೇನೆ ಯಾಕಪ್ಪ ಏನಾಯ್ತು ಏನಾಯ್ತಪ್ಪ ನೀ ನಮ್ಮನ್ನು ಮುಟ್ಟಿದೆ ಅಂದ್ರ ನಮ್ಮ ಮೈ ಎಲ್ಲ ಮೈಲಿಗೆ ಹಾಕ್ತೇವೆ ಮೈಲಿಗೆ ಹಾಕತಿ ಮೈಲಿಗೆ ಆಗೋದು ಮೈಯೋ ಮನಸ್ಸು ಬುದ್ಧಿಯೋ ಭಾವವು ನೀವು ಮೊದಲು ನನಗೆ ಹೇಳಿ ನಾರಾಯಣ ಗೋಪಾಲ ನೀವೇನೋ ಹೇಳಂಗೆ ಏನೋ ಹೇಳ್ತಾನು ಏನು ಶಂಕ್ರಿಯ ಕುಲವೆಂದು ಕೂಗಾಡುತ್ತಿರುವರೆಲ್ಲ ಆ ಕುಲದ ಮೇಲೆ ನೀವೇನಾದ್ರೂ ಬಲ್ಲಿರೇನವ ಈ ಶಂಕ್ರಿಯ ಆ ಜಾತಿ ಈ ಜಾತಿ ಮೇಲು ಕೀಳೆಂಬ ಭಾವನೆ ಎಂಬ ಧೂಳಿನಲ್ಲಿ ಮುಳುಗಿರುವ ಮಾನವ ಭಕ್ತಿ ಮುಕ್ತಿ ಮಾರ್ಗದಿಂದ ಬಲು ದೂರ ಇದ್ದಾನಂತ ಈ ಶಂಕ್ರಿಯ ಏನೋ ಭಕ್ತಿ ಮುಕ್ತಿ ಅಂತ ಏನೋ ಭಕ್ತಿ ಮುಕ್ತಿ ಅಂದ್ರ ಏನ ಹೇಳ್ತೀರಿ ಕೇಳಪ್ಪ ತೊಗಲ ಮಲಿ ಹಾಲು ಕುಡಿದು ದೊಡ್ಡವರಾಗೆ ಶೀಲ ಮಾಡತೀರಿ ನಾಡೆಲ್ಲ ಶೀಲ ಮಾಡತೀರಿ ನಾಡೆಲ್ಲ ಮಗಲಿನ ಆಸೆ ತಿಳಿಯದು ತಮ್ಮ ಮಗಲಿನ ಆಸೆ ತಿಳಿಯದು ತಮ್ಮ ಮಗಲ ಮೆಚ್ಚಿದರ ಅಳತೀರಿ ಮಗಲ ಮೆಚ್ಚಿದರ ಅಳತೀರಿ ಮಗಲ ಮಲಿ ಹಾಲು ಕುಡಿದು ದೊಡ್ಡವರಾಗೆ ಶೀಲ ಮಾಡತೀರಿ ನಾಡೆಲ್ಲ ಶೀಲ ಮಾಡತೀರಿ ನಾಡೆಲ್ಲ
ಬಳಗ ಮುಂದ ಮಾಡುತ್ತ ಬರತೀರಿ ಮಗಲಿನ ಬೀಗರ ಇರುತ್ತೀರಿ ಬಳಗ ಮುಂದ ಮಾಡುತ್ತ ಬರತೀರಿ ಮಗಲಿನ ಬೀಗರ ಇರುತ್ತೀರಿ ಸುನಾಳೀತನ ಬಾಧಕ ಬೀಳರಿ ಸುನಾಳೀತನ ಬಾಧಕ ಬೀಳರಿ ಮಗಲ ಮೆಚ್ಚಿದರ ಅಳತೀರಿ ಮಗಲ ಮಲೆ ಹಾಲು ಕುಡಿದು ದೊಡ್ಡವರಗೆ ಚೀಲ ಮಾಡತಿರಿ ನಾಡಲ್ಲ ಚೀಲ ಮಾಡತಿರಿ ನಾಡಲ್ಲ ಮಗಲಿನ ಆಸೆ ತಿಳಿಯದು ಮಗಲಿನ ಆಸೆ ತಿಳಿಯದು ಮಗಲ ಮೆಚ್ಚಿದರ ಅಳತೀರಿ ಮಗಲ ಮೆಚ್ಚಿದರ ಅಳತೀರಿ ಮಗಲ ಮಲೆ ಹಾಲು ಕುಡಿದು ದೊಡ್ಡವರಗೆ ಚೀಲ ಮಾಡತಿರಿ ನಾಡಲ್ಲ ಚೀಲ ಮಾಡತಿರಿ ನಾಡಲ್ಲ ಚೀಲ ಮಾಡತಿರಿ ನಾಡಲ್ಲ ಈಗೇನು ಹೇಳಕತ್ತಿರಲ್ಲ ಇದೆಲ್ಲ ಸುಳ್ಳು ಐತೆಪ್ಪ ನಾವು ಹೇಳುದೆಲ್ಲ ಸುಳ್ಳತ್ತ ಏನು ಶಂಕರನ ಹೇಳೋದ ಸುಳ್ಳತ್ತ ನಿನ್ನೆ ಮಠದಲ್ಲಿ ಗುರುಗಳು ಹೇಳ್ತಿದ್ರು ಏನತ್ತ ಸರಿಪ ನಿರ್ಮಲವಾದ ಮನಸ್ಸನ್ನೋದೇ ಒಂದು ಮಡಿ ಉಳಿದದೆಲ್ಲ ಕಾಲ್ಮಡಿ ಕಾಲ್ಮಡಿ ಅಂತ ಹೇಳಕತ್ತಿದ್ರು ಶಂಕ್ರಿಯ ಉಳಿದದೆಲ್ಲ ಕಾಲು ಮಡಿ ಅತ್ತ ಏನಪ್ಪ ಮುಟ್ಟು ಮೈಲಿಗೆಯಲ್ಲಿ ಹುಟ್ಟಿ ಬಂದು ಮುಡುಚೆಟ್ಟು ಎಲ್ಲಿ ಆದ ಹೇಳಣ್ಣ ಅಂತ ಎಷ್ಟೋ ಮಾತ್ಮರು ಹೇಳ್ಯಾರ ಎಲವಿನ ಆಲಯದೊಳಗೆ ಕುಂತ ಓಡಾಡುತ್ತಿರುವರಲ್ಲ ಕೇಳಣ್ಣ ಎಲ್ಲವೂ ತೊಗಲು ಮಲ ಮೂತ್ರ ಮಾಂಸವು ನಿನ್ನಲ್ಲಿ ಕಾಣುತ್ತದಣ್ಣ ನಿನ್ನಲ್ಲಿ ಕಾಣುತ್ತದಣ್ಣ ಊರ ಹೊಲಸನ್ನ ತಿಂದು ಬೋರ್ಯಾಡ್ ಹಿಂಡುವ ಎಮ್ಮಿ ಹಾಲಿನ ಸವಿ ನೀ ನೋಡಣ್ಣ ನೋಡಣ್ಣ ಅದರ ಸ್ವಾದ ನೀ ಉಂಡು ಗುಂಡಾಗಿ ಕುಂತಿರಲು ಶೀಲ ಎಲ್ಲಿ ಉಳಿತು ಹೇಳಣ್ಣ ಊರ ಬಾವಿಯ ನೀರು ಯಾರಾದರೂ ತರುವರು ನಿಮ್ಮ ಮನೆ ನೀರ ಬ್ಯಾರೆ ಆವೇನನ್ನ ಲಂಡೆನ್ನೆಲ್ಲ ಹೋಗಿ ನದಿಯ ಕೂಡಿದ ಮೇಲೆ ನೈವೇದ್ಯಕ್ಕೆ ಹೇಗಾದವು ಹೇಳಣ್ಣ ನಿನಗೆ ತ್ಯಾಗ ಇಲ್ಲಣ್ಣ ಸೂಸಲಾಡುವ ನೀರನ್ನು ತಂದು ಸೋಸಿ ನೀರನ್ನು ಮಾಡಿ ಮಡಿ ಮಾಡಿಕೊಳ್ಳಬೇಕಣ್ಣ ಮಡಿ ಮಾಡಿಕೊಳ್ಳಬೇಕಣ್ಣ ಈಗೇನ ನೀವು ಶೀಲ ಶೀಲ ಅಂತ ಹೇಳ್ತಿರಲ್ಲ ಎಲ್ಲ ಸುಳ್ಳು ಐತಪ್ಪ ಮನುಷ್ಯ ಜಾತಿ ಒಂದೈತೆ ಅಂತ ನನಗೆ ಗೋವಿಂದ ಗುರುಗಳು ನಿನ್ನೆ ಹೇಳ್ಯಾರ ನೀವು ಹೇಳೋದೆಲ್ಲ ಸುಳ್ಳು ಐತಿ ನಾ ಹೇಳೋದೆಲ್ಲ ಸುಳ್ಳು ಐತೆ ಅವ್ನು ಹೇಳೋದಟ್ಟ ಖರಿ ಐತೆ ಸುಳ್ಳು ಸುಳ್ಳು ಇದು ಮುದಲ ಎಲ್ಲ ಸುಳ್ಳು 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 ಇದು ಮುದಲ ಎಲ್ಲ ಸುಳ್ಳು ನಾನೇ ಸುಳ್ಳು ಅವನೇ ಸುಳ್ಳು ಅವನೇ ಸುಳ್ಳು ಅವನೇ ಸುಳ್ಳು ನಾನೇ ಸುಳ್ಳು ಅವನೇ ಸುಳ್ಳು ಅವನೇ ಸುಳ್ಳು ಅವನೇ ಸುಳ್ಳು ಸ್ವಲ್ಪ ಬರೆಯಲ್ಲ ಸುಳ್ಳು ಸುಳ್ಳು ಇದು ಮುದಲ ಗೊಮ್ಮತ್ತೇನು ಒಂದ ಅವನು ಮುಟ್ಟು ನೋಡೋದು ದಾಂಡಿ ಹಾಕೋದು ಬಿಟ್ಟು ಎಲ್ಲಾರು ನೋಡು ಹಾಕೊಂಡು ನಿನ್ನ ಯಾಕೆ ಹೋಗಲ್ಲ ಅಲ್ಲ
ಏನಪ್ಪ ಗುರುಗಳು ಹೇಳ್ತಿದ್ರು ಇವತ್ತು ಅಮೃತ ಸಿದ್ಧಿ ಯೋಗ ಯೋಗದ ಭಾಷಾ ಪಾಠ ಎಲ್ಲರಿಗೆ ಪ್ರಾರಂಭ ಮಾಡಬೇಕಾಗೈತಿ. ಹೋಗ್ರಿ, ಹೋಗಿ ದೇವರ ಪೂಜೆಗಾಗಿ ಹೂಪತ್ರೆ ಹರ್ಕೊಂಡು ಬಾ ಅಂತೇಳಿ ನಾನು ನಿಮ್ಮ ಗುಣ ಕಳ್ಸ್ಯಾರ. ನಡ್ರಿ ಪೂಜೆಗೆ ಹೂ ಹರ್ಕೊಂಡು ಹೋಗೋಣ. ಹೂವು ಪತ್ರಿ ಹರಿತೀನಿ ನೀನು. ನಾವೆಲ್ಲ ಹೂವು ಹರಿದೀವಿ, ಪತ್ರಿ ಹರಿದೀವಿ. ಹರೀನಿ ನಮ್ಮ ಹುಡುಗ ಬರಾಕ ಹೋಗ್ಬೇಡಿ. ಚಂಪಾಕಲಿ ಎಲ್ಲರೂ ಹೂವ ಪತ್ರಿ ಹರ್ಕೊಂಡು ಬಾ ಅಂದ್ರ ಇಲ್ಲೇ ಹುಡುಗಾಟ ಮಾಡ್ಕೊತ ನಿಂತಿರಲ್ವ ಹುಡುಗರ್ಯ? ಗುರುಗಳ ನೀವ್ ಹೇಳ್ದಂಗ್ರಿ ನಾವೆಲ್ಲ ಹೂವು ಪತ್ರಿ ಹರಿಯಾತಿದ್ರಿ ಗುರುಗಳ. ನೀವು ದಾಂಡ್ರೆ ಗುರುಗಳ, ಇವ ನಮ್ಮ ಮೂಡ್ರಿ ಗುರುಗಳ. ಇವ್ ಮುಟ್ಟಿದ್ರ ನಮ್ಮ ಮೈ ಎಲ್ಲ ಮೈಲಿ ಆತತಿ ಗುರುಗಳ. ಸರಿ ತೋರು. ಏ ಶಂಕರು, ಅವನು ನಿಮ್ಮಂತೆ ಪಾಠವನ್ನು ಕಲಿಯಲು ಬಂದಿದ್ದಾನೆ. ನಿಮ್ಮ ಅಣ್ಣನೊಂದು ತಿಳಿದುಕೊಂಡು ಇರಬೇಕಪ್ಪ, ಇರಬೇಕು. ಎಲ್ಲರೂ ಬನ್ನಿ ಈ ಕಡೆ, ಬನ್ನಿ ಎಲ್ಲರೂ ಬನ್ನಿ ಈ ಕಡೆ. ಹೇ ಶಂಕರು, ಹೇ ಶಂಕರು, ಬಾರ್ಲಾ ನೀನು ಈ ಕಡೆ. ನಾ ಕಡೆ ಬರುವಂಗಿಲ್ಲ ಗುರುಗಳ. ಯಾಕೋ? ನಾ ಕಡೆ ಬರಂಗಿಲ್ಲ ಗುರುಗಳ. ಏ ಬಾರೋ ಈ ಕಡೆ ಬಾರೋ. ಬರುದಿಲ್ಲ ಗುರುಗಳ. ಹಂಗ್ಯಾಕೆ ಹಿಡ್ಕೋದಿದ್ದು ಬಿಡೋದನ್ನ? ಹಂಗೆಲ್ಲ ಬಿಡುವಂಗಿಲ್ಲ ಗುರುಗಳ. ಯಾಕೋ ಶಂಕರು? ಚಡ್ಡಿಗೆ ಕಸಿ ಇಲ್ಲ ಗುರುಗಳ. ಏನು ಚಡ್ಡಿಗೆ ಕಸಿ ಇಲ್ಲ? ನೋಡ್ರಿ ಗುರುಗಳ. ಚಡ್ಡಿ ಕಸಿ ಎಲ್ಲಿ ಹೋಯ್ತು ಗುರುಗಳ? ಚಡ್ಡಿ ಕಸಿ ನಮ್ಮ ಅವ್ವ ತುರ್ಬಿಗೆ ರೇಬೇನ್ ಮಾಡಿ ಕಟ್ಕೊಂಡ್ರಿ ಗುರುಗಳ. ಏನು ನಿನ್ನ ಚಡ್ಡಿ ಕಸಿ ನಿಮ್ಮವ್ವ ತುರ್ಬಿರಿಗೆ ರೇಬನ್ ಮಾಡಿ ಹಾಕೊಂಡಾಳ? ಹ್ಞೂನ್ರಿ ಗುರುಗಳ. ಮತ್ ನಿಮ್ಮವ್ವನ ರೇಬನ್ ಎಲ್ಲಿ ಹೋಯ್ತು? ನಮ್ಮ ಅವ್ವನ್ ರೇಬೇನ್ ನಮ್ಮ ಅಪ್ಪ ಹುಡ್ದಾರ ಮಾಡಿ ಕಟ್ಕೊಂಡ್ರಿ ಗುರುಗಳ. ನಿಮ್ಮವ್ವನ ರೇಬನ ನಿಮ್ಮ ಅಪ್ಪ ಉಡ್ದಾರ ಮಾಡಿ ಕಟ್ಕೊಂಡಾನ? ಹ್ಞೂನ್ರಿ ಗುರುಗಳ. ನಿಮ್ಮ ಅಪ್ಪನ ಉಡ್ದಾರ ದಾರ? ನಮ್ಮ ಅಪ್ಪನ ಹುಡ್ದಾರ ದಾರ ನಮ್ಮ ಮುತ್ತ ಗುಂಡ್ಗಡಿ ಕೈ ಹಾಕೊಂಡು ಕೊಳ್ಳಾಗ ಹಾಕೊಂಡ್ರಿ ಗುರುಗಳ. ನಿಮ್ಮ ಅಪ್ಪನ ಉಡ್ದಾರ ದಾರ ನಿಮ್ಮ ಮುತ್ಯ ಗುಂಡುಗಡಿಗೆ ದಾರ ಮಾಡ್ಕೊಂಡಾನ? ಹ್ಞೂನ್ರಿ ಗುರುಗಳ. ಮತ್ತ ನಿಮ್ಮ ಮುತ್ಯನ ಗುಂಡುಗಡಿಗೆ ದಾರ? ನಮ್ಮ ಮುತ್ತನ ಗುಂಡ್ಗಡಿಗೆ ದಾರ ನಮ್ಮ ಆಯ್ ಕೌಂದಿ ಹೊಲದ್ ಬಿಟ್ಟಾಡ್ರಿ ಗುರುಗಳು. ಅಂದ್ರ ಮುತ್ಯಾನ ಬ್ಯಾಚಕ ಮಾಡ್ಯಾಳ ನಾಯ? ಹ್ಞೂನ್ರಿ, ಮುತ್ಯಾನ ಬ್ಯಾಚ್ ಮಾಡ್ಯಾಡ್ರಿ. ಅಳಲು ಗಾಳೆ ನನ್ನ ಬತ್ಲೆ ನಿನ್ನಂಗ್ ಮಾಡ್ಯಾಡ್ರಿ. ಏ ಶಂಕರು, ಹಂಗೆಲ್ಲ ಹಿಡ್ಕೋಬಾರ್ದು, ಬಿಡೋದನ್ನ ಅದನ್ನ ಬಿಡು. ಗುರುಗಳ ಚಡಿ ಕಸಿ ಇಲ್ರಿ, ಒಂದ್ ವಾರ ಕಾಟಿ ಹಾಕ ತಂದು ಕೊಡ್ರಿ. ನೋಡ್ರಿ ಗುರುಗಳು, ಇಕ್ಕಿದು ನಾನು ಚಟ್ಟಿ ನಡ್ಕೊಂಡು ನೋಡ್ರಿ ಗುರುಗಳು. ಏ ಶಂಕರು, ಏ ಶಂಕರ, ಆ ರೀತಿಯಾಗಿ ಹಿಡ್ಕೊಂಡ್ರೆ ಎಲ್ಲಾರು ದೃಷ್ಟಿ ಅಲ್ಲೇ ಇರ್ತೈತೋ. ಆ ರೀತಿಯಾಗಿ ಹಿಡ್ಕೊಂಡ್ರೆ ಎಲ್ಲಾರ್ದು ಕಣ್ಣು ಅಲ್ಲೇ ಇರ್ತೈತಿ. ಬಿಟ್ರೆ ಮಠಕ್ಕೆ ಹೋಗುತ್ತಾನೆ ಬಿಟ್ಟಂದ್ರೆ ನೋಡ, ಮಠಕ್ಕೆ ಹೋಗಿ ನನಗೊಂದು ಹೊಸ ಕಸಿ ಹಾಕಿ ಕೊಡ್ತೀನಿ. ಎಲ್ಲಾರು ಸಾಲಾಗಿ ಕುಂಡ್ರಿ. ಏ ಶಂಕರು, ಮಾರೋ ಈ ಕಡೆ ಮಾರೋ. ಸರಿಪ, ಚಂಪಾಕಲಿ, ಸರಸ್ವತಿ, ಲಕ್ಷ್ಮಿ, ಶಂಕರು, ಗೋಪಾಲ, ನಾರಾಯಣ, ನಿಮ್ಮ ಮುಂದೆ ಇರ್ತಕ್ಕಂಥ ಮರಳನ್ನು ಎಲ್ಲರೂ ಗಾಳಿ ಹಾಕಲಿ ಮಕ್ಕಳ. ಏ ಶಂಕರ, ಶಂಕರು, ಅದನ್ನು ತಿನ್ನಕಲ್ಲೋ, ಆ ಮರಳಿನ ಮೇಲೆ ಓಂ ಎಂಬ ಅಕ್ಷರ ಬರೆಯಬೇಕು. ನಾ ಎಲ್ಲ ಹೇಳಿದಂತೆ ನೀವೆಲ್ಲರೂ ಬರೆಯಿರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾನು ಹೇಳುತ್ತಿರುವುದೇನೋ ನೀವು ಮಾಡುತ್ತಿರುವುದೇನೋ? ನೀವೇನ್ ಹೇಳಂತಂದ್ರ
ಮೊದಲು ಏ ಶಂಕರ, ಹೊತ್ತಿಲ್ಲದ ಹೊತ್ತು ತಿಂದ್ರ ನಮ್ಮ ದೇಹ ಬೆಳೀತದ ವಿನ ಬುದ್ಧಿ ಬೆಳೆಯುವುದಿಲ್ಲ. ಹಾಗೆಲ್ಲ ತಿನ್ನಬಾರ್ದು. ಏ ಶಂಕರ, ನಿನ್ನೆಲ್ಲರಿಗೆ ಕಂಠಪಾಠ ಮಾಡಿಕೊಂಡು ಬಾ ಅಂತ ಹೇಳಿದನಲ್ಲ, ಯಾರ್ಯಾರು ಎಷ್ಟೆಷ್ಟು ಮಾಡ್ರಿ ಬರೀ ತುಂಬಾ ಸಂತೋಷವಾಯ್ತಪ್ಪ. ನಿಮ್ಮನ್ನು ಶಿಷ್ಯನಾಗಿ ಪಡೆದ ನನ್ನ ಜನ್ಮ ಸ್ವಾರ್ಥಕವಾಯಿತು. ಶಂಕರು, ಬಾರಪ್ಪ ಹಾಗಾದ್ರೆ. ಶಂಕರ, ನಿನಗಾದ್ರೂ ಅಣ್ಣ ಬಸವಣ್ಣವರ ವಚನಾದ್ರೂ ಹೇಳಿದ್ರಲ್ಲ, ಅದನ್ನ ಎಲ್ಲೆಲ್ಲಿ ಗುರುಗಳ ಮತ್ತೆ ಯಾವುದು ಗಣಪತಿಯ ಸೂತ್ರವನ್ನ ಆದ್ರೂ ಹೇಳಿದ್ರಲ್ಲ, ಹೇಳಿದ್ರು ಗುರುಗಳ ಕಂಠ ಪಾಠ ಮಾಡಿಕೊಂಡು ಬಂದಿದ್ದನು. ಮಾಡ್ಕೊಂಡ್ ಬಂದಿಲ್ಲ ಗುರುಗಳ. ಹಾಗಾದ್ರೆ ಹೇಳಪ್ಪ, ಹೇಳಿ ಅಂದ್ರೆ ಗುರುಗಳ ಹೇಳಪ್ಪ. ಹ್ಞೂ ಗುರುಗಳು. ಗಜಮುಖನೇ ಗಣಪತಿಯೇ ನಿನ್ನ ಇಲಿಗೆ ವಂದನೆ, ನಂಬಿದವರ ಕಾಳ ಚೀಲ ತೂತ ತಯುನೆ. ಗಜಮುಖನೇ ಗಣಪತಿಯೇ ನಿನ್ನ ಇಲಿಗೆ ವಂದನೆ, ನಂಬಿದವರ ಕಾಳ ಚೀಲ ತೂತ ತಯುನೆ. ಏ ಶಂಕರು, ಅದು ಹಾಗಲ್ಲಪ್ಪ. ಗಜಮುಖನೇ ಗಣಪತಿಗೆ ಅದು ಅವನಿಗೊಂದನೆ, ನಂಬಿದವರ ಕಾಳ ಚೀಲ ತೂತ ತಯೌನಿ. ಏ ಪೆದ್ದ, ತಪ್ಪಾಗಿ ಹಾಡುತ್ತಿರುವೆಯೋ? ತಪ್ಪಾತ್ರಿ ಆಗುವಲ್ಲ. ಹೂನ್ಲ, ನಿನಗೆ ಸರಿಯಾಗಿ ಬರೆದು ಕೊಡುತ್ತಾರೆ, ಕಂಠಪಾಠ ಮಾಡಿಕೊಂಡು ಬರುವಂತೆ. ಹ್ಞೂ ಗುರುಗಳು. ಹೋಗಪ್ಪ, ಕುಳಿತುಕೊ ಹೋಗು. ನೀನು ಬಾರಮ್ಮ, ನೀನು ಬಾ. ನೋಡಮ್ಮ, ನಿನಗಾದ್ರೂ ಅಕ್ಕ ಮಾದೇವಿ ವಚನಾದ್ರೂ ಹೇಳಿಕೊಟ್ಟಿದ್ದೀನಲ್ಲ, ಕಂಠಪಾಠ ಮಾಡಿಕೊಂಡು ಮಾಡ್ಕೊಂಡ್ ಬಂದಿದ್ರಿ ಗುರುಗಳು. ಹೇಳಮ್ಮ. ಹೇಳ್ತೇನ್ರಿ. ಹೇಳಮ್ಮ. ಏರಿ ಮೇಲೆ ಏರಿ ಮೇಲೆ ಕೈಗೆ ಹಾರಿ ಹಂಗೆ ಬಂದೆ ಕುಂತೈತಲ್ಲೋ ಮಾವ, ಆದತೆ ಕುಂತೈತೆ ನಗುವೈತೆ. ಏರಿ ಮೇಲೆ ಏರಿ ಮೇಲೆ ಕೈಗೆ ಹಾರಿ ಹಂಗೆ ಬಂದೆ ಕುಂತೈತಲ್ಲೋ ಯವ್ವ, ಅದೇ ಮಾವ. ಈ ರೀತಿ ಹಾಡಿದೆ ಅಂತ ತಿಳ್ಕೊ. ಕುಂತಿ ಹಿರಿಯಾರ ಬಡಿಗೆ ತಗೊಂಡ ಬರ್ತಾರ. ಗುರುಗಳ ಕುಂತ ಹಿರಿಯರು ಬಡಿಗೆ ಹಿರಿಯರ ನಮ್ಮವ್ರ ಅವ್ರು. ಏನಮ್ಮ, ಈ ಊರಿನ ಪ್ರಮುಖ ಹಿರಿಯರು ಬಡಿಗೆ ಹಿರಿಯರಲ್ಲ ನಿಮ್ಮವ್ರೇನಮ್ಮ? ನೋಡ್ರಿ ಗುರುಗಳ, ನೀನು ಸರಿಯಾಗಿ ಹಾಡ್ಲಿಲ್ಲಮ್ಮ. ಈ ರೀತಿ ಹಾಡಬಾರ್ದು. ಹೋಗಮ್ಮ, ಕುಳಿತುಕೊ ಹೋಗು. ಯಾಕ್ರಿ ಸರಿ ಇಲ್ಲನ್ರಿ? ಇಲ್ಲಮ್ಮ. ಇದ್ರು ಕೂಡ ಇಲ್ಲನ್ರಿ ಪತ್ತಾಕ್ಸಿ. ಏನಮ್ಮ ಅದಾರಿ. ಏ ಶಂಕರು, ಪ್ರಶಸ್ತಿ ಬೇಕಂತ ನೋಡು. ಇಲ್ಲ ಏನಮ್ಮ, ನೀನು ಬರಮ್ಮ. ಹೌದಮ್ಮ. ನೋಡಮ್ಮ, ನಿನಗಾದ್ರೂ ನೆಲ್ಲೂರು ನಿಂಬಕ್ಕನ ವಚನಾದ್ರೂ ಹೇಳಿದಿರಲ್ಲ, ಕಂಠಪಾಠ ಮಾಡಿಕೊಂಡು ಬಂದಿರ್ಬೇನಮ್ಮ. ಮಾದೇದಿ ಕೂತ್ಗಳ ಹಾಗಾದ್ರೆ ಹೇಳಮ್ಮ. ಹೇಳ್ರಿ. ಹೇಳ್ತದ ನೋಡ, ಹೇಳ್ತದ. ಬಾಲಜ ಬಾರಾಜ ಬಾರಾಜ ಬಾರಾಜ
ಅವಂದ್ ಓದಿ ಹೆಂಗ್ ಮಾಡಿಂದಿ ಪಾತ ಬಹಳ ಮಾಡಿದೆಮ್ಮ ಹೋಗಮ್ಮ. ಈ ರೀತಿ ಮಾಡಿದ್ರ ಈ ಊರಿನ ಪ್ರಮುಖರು ಹಿರಿಯರು ಕಲ್ಲ ತಗೋತ ಬರ್ತಾರ. ಯಾಕದಿ ಗುದ್ಗೋದ ಕಲ್ ಯಾಕೆ ತಗೊಂಬತ್ತಾದಿ ಹೋಗಮ್ಮ, ಕುಳಿತುಕೋ ಹೋಗು. ಸರಿಪ ಬಾಳ, ಸರಿಪ ನೀನು ಬರಪ್ಪ. ಏನಾಯ್ತು ತಂದೆ? ನಿನಗಾದ್ರೂ ಅನ್ನ ಬಸವಣ್ಣವರು ವಚನಾದ್ರೂ ಹೇಳಿದನಲ್ಲ, ಕಂಠ ಪಾಠ ಮಾಡಿಕೊಂಡು ಬಂದ್ರೆ ಬೇರು. ಆಗಲಿ ತಂದೆ, ತಾವು ಹೇಳಿದ ವಿಷಯವನ್ನು ಆನಂದದಿಂದ ಪಠಣ ಮಾಡಿಕೊಂಡು ಬಂದಿದ್ದೇನೆ ತಂದೆ. ಹೇಳಪ್ಪ ಹಾಗಾದ್ರೆ. ಏನ್ ಹೇಳ್ತಿ? ವಚನ ಹೇಳಾಕ್ತೇನೆ ಪಾನಯ್ಯ, ಹಂಗ ಹೇಳ್ತಿ? ಬಾಯಿಂದ ಹೇಳ್ತೀನಿ ಮರ. ನಾ ಇದೇ ಎಲ್ಲಾರು ಹೆಂಗ್ ಹೇಳ್ದಿ ಹಂಗ ಹೇಳ, ನಿನ್ ಹರಿವ ಚಾಕ್ಲೇಟ್ ಕೊಡ್ತೀನಿ. ಆಗ್ಲಿ ತಂದೆ. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ಮಾಡದಿರುವ ನಿಜಗುಣವುಳ್ಳವರ, ಮಾಡದಿರುವ ನಿಜಗುಣವುಳ್ಳವರ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಮಾಡಿ ಮಾಡಿ ನೀಡಿ ಮಾಡದಿ ನೀಡುವ ನಿಜ ಗುಣವುಳ್ಳವರ, ಏ ಶಂಕರು, ಏ ತಮ್ಮ ಶಂಕರು, ಮೊದಲ ನಿನ್ನ ಮುಖ ನೋಡ್ಕೋ, ಇನ್ನೊಬ್ರಿಗೆ ಹೇಳಕ್ಕೆ. ಯಾಕ್ರೋ ನನ್ನ ಹೊಟ್ಟೆ ಉರಿಸ್ತೀರಿ? ನಿಮ್ಮ ತಂದೆ ತಾಯಿಗಳು ನನ್ನ ಮಠದಲ್ಲಿ 4 ಅಕ್ಷರವನ್ನು ಕಲಿತು ಇಡೀ ಜಗತ್ತಿಗೆ ಜ್ಯೋತಿಯಾಗಲಿ ಅಂತ ಕಳಿಸಿದ್ದಾರೆ. ಯಾಕ್ರೋ ನನ್ನ ಹೊಟ್ಟೆ ಉರಿಸ್ತೀರಿ? ಏನಮ್ಮ, ಹೆಣ್ಣಿನ ಜೀವನ ಅಂದ್ರೆ ಒಂದು ಬಾಳೆ ಎಲೆ ಇದ್ದಂತೆ. ಬಾಳೆ ಎಲೆ ಹೋಗಿ ಮುಳ್ಳಿನ ಮೇಲೆ ಬಿದ್ರು, ಮುಳ್ಳೆ ಹೋಗಿ ಬಾಳೆ ಎಲೆ ಮೇಲೆ ಬಿದ್ರು ಹಾಳಾಗುವುದು ಹೆಣ್ಣಿನ ಜೀವನ ಮಾತ್ರ.
ಇಂಥ ಮಣ್ಣಿನಲ್ಲಿ ಹುಟ್ಟಿ ಇಂಥ ಹೇಯವಾದ ಕೆಲಸ ಮಾಡ್ತಾರ ನಾಚಿಕೆ ಆಗುವುದಿಲ್ಲ ನಮ್ಮ ಜನ್ಮಕ್ಕೆ. ಏನಪ್ಪ, ಕನ್ನಡ ನಾಡು ಭಾರತ ಬರಬೀಡು, ಸೀತಾ ಮಂಡೋದರಿ ಅಹಲ್ಯ ದ್ರೌಪದಿ ತಾರಾ ಮೆಟ್ಟಿ ಹೋದಂತ ಮಣ್ಣಮ್ಮ ಇದು. ಸತ್ತ ಗಂಡನಿಗೆ ಮರಳು ಜೀವ ತರಿಸಿರುವ ಸಾವಿತ್ರಿ ಹುಟ್ಟಿದ ಮಣ್ಣಿದು. ಹುಚ್ಚ ಗಂಡ ಎಚ್ಚೆತ್ತು ಸಂಸಾರ ಮಾಡಿದ ಹೇಮರೆಡ್ಡಿ ಮಲ್ಲಮ್ಮ ಹುಟ್ಟಿದ ಮಣ್ಣಿದು. ಸೂರ್ಯದೇವನಿಗೆ ಹಾನಿ ಹಾಕಿ ತನ್ನ ಪತಿ ಪ್ರಾಣ ಮರಳಿ ಪಡೆದಂತ ಶಾರದಾದೇವಿ ಹುಟ್ಟಿದ ಮಣ್ಣಿದು. ಇಂಥ ಮಣ್ಣಿನಲ್ಲಿ ಹುಟ್ಟಿ ಎಂತಿಂತ ಹೇಯವಾದ ಕೆಲಸ ಮಾಡ್ತೀರಿ ಇವ. ನೋಡಮ್ಮ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಟ್ಟಿಗೆ ದೇವರು ದೇವರಲ್ಲ. ಪಂಚಲೋಹದಿಂದ ಮಾಡಿ ಗಾಳಿ ಹಾಕಿ ಹೋಗಿ ಮಾಡಿ ಉಣಿಸಿದ್ರು ಯಾವ ದೇವರು ಉಣ್ಣುವುದಿಲ್ಲ. ಆತ್ಮವಿಶ್ವಾಸ ಬೇಕು. ಕೊನೆಗೆ ಕಟ್ಟಿದ ಪತಿಯೇ ಪರಮಾತ್ಮನೆಂದು ಯಾವ ಹೆಣ್ಣು ಮಗಳು ತಿಳಿದುಕೊಂಡು ಬಾಳೆ ಮಾಡ್ತಾಳೋ ಅಂತ ಹೆಣ್ಣು ಮಗಳಿಗೆ ಈ ಭೂಮಿ ಮೇಲೆ ಅಷ್ಟೇ ಅಲ್ಲಮ್ಮ, ಸ್ವರ್ಗದಲ್ಲಿ ಒಂದು ಕೂಡ ಮುತ್ತಿನ ಪಲ್ಲಕ್ಕಿ ಸದಾ ಸಿದ್ಧವಾಗಿರುತ್ತದೆ. ಇಂಥ ಮಣ್ಣಿನಲ್ಲಿ ಹುಟ್ಟಿ ಎಂತಿಂತ ಹೇಯವಾದ ಕೆಲಸ ಮಾಡಕತ್ತೀರಿವ್ವ. ಹೇಳ್ರಿ, ಎಲ್ಲರೂ ಶಾಣ್ಯರದ್ರಿ. ಬನ್ನಿ, ಮಹಾಕಾಳಿಗೆ ಪೂಜೆಗಾಗಿ ಹೋಗಲೇಬೇಕಾಗಿದೆ. ಬನ್ನಿ ಭಾಷಕರು. ಶಂಕರು ಬಾರ್ಲ ಇಲ್ಲಿ. ಇವತ್ತಿನಿಂದ ಶರೀಫ ಯಾರು? ನಿಮ್ಮ ಅಣ್ಣನಂದು ತಿಳಿದುಕೊಂಡು ನಡೆಯಬೇಕು. ನಾಳೆ ಬರ ನನಗೊಂದು ಟೊಪಿಗೆ ತುಂಬ. ಅದಕ್ಕೆ ಮಹಾತ್ಮರು ಒಂದು ವಚನಾದ್ರು ಹೇಳಿದ್ರು, ಕೇಳಿರನು? ಕಾಶಿ ಕಂಬಾರನಾದ ಬೀಸಿ ಮಡಿವಾಳನಾದ ಹಾಸನಿ ಸಾಲಿಗನಾದ ಹಾಸಲಕ್ಕೆ ಸಾಲಿಗನಾದ
ಚಂಪಾಕಲಿ, ಸರಸ್ವತಿ, ಲಕ್ಷ್ಮಿ, ಶರೀಫ, ನಾವು ದಾರಿಯಲ್ಲಿ ಹೋಗುತ್ತಿರುವಾಗ ಮುಳ್ಳು ಕಂಟಿ ಒಂದು ಬಂದು ದಾರಿ ಮೇಲೆ ಬಿದ್ದಿದೆ. ಆ ಮುಳ್ಳು ಕಂಟಿಯ ಮೇಲೆ ನಾನು ನನ್ನ ಮಚ್ಚೆಯನ್ನಾದರೂ ಇಡುತ್ತೇನೆ. ಎಲ್ಲರೂ ಆ ನನ್ನ ಮಚ್ಚೆಯ ಮೇಲೆ ಕಾಲಿಟ್ಟು ಆ ಕಡೆ ಸಾಲಾಗಿ ಒಬ್ಬೊಬ್ಬೊಬ್ಬರಾಗಿ ಬಂದಿರಪ್ಪ. ಹುಚ್ಚ ಶಾನ್ಯಾನಿ ಅದೇನದ ಗುರುಗಳ ಪಾದರಾಕ್ಷಿ ಮೇಲೆ ನಾವು ಕಾಲಿಟ್ಟು ಹಚ್ಕೊಂಡು ಹೋದೆವು ಅಂದ್ರ ನಮಗ ಗುರುದ್ರೋಹ ಆತತಿ, ಆತ್ಮದ್ರೋಹ ಆತತಿ. ಏನಾಗ್ತತಿ? ಗುರುದ್ರೋಹ, ಆತ್ಮದ್ರೋಹ. ನೀವೆಲ್ಲ ಹಿಂದೆ ಪೋ. ಹೇ ಗೋಪಾಲ ಬಾರೋ. ಅಲ್ರಿ ಗುರುಗಳ, ಯಾಕೋ ಅದ್ರ ಮ್ಯಾಗ ನಾವು ಕಾಲಿಟ್ಟು ಬಂದಿವಿ ಅಂದ್ರೆ ನಮಗ್ ಗುರುದ್ರೋಹ ಆಕತ್ರಿ. ನಾರಾಯಣ ನೀನು ಬರಪ್ಪ. ಇಲ್ಲ ಗುರುಗಳ, ಈ ತಮ್ಮ ಪರಮ ಪವಿತ್ರವಾದ ಈ ಪಾದರಕ್ಷೆಗಳನ್ನು ತುಳಿದು ಗುರುಗಳ ನಾನು ಆ ಕಡೆ ಬರಲಾರೇನು ಗುರುಗಳೇ. ನೀನು ಬರಮ್ಮ. ಗುರುಗಳು ನಾವು ಬರಂಗಿಲ್ಲ ಗುರುಗಳು, ಪಾಪ ಆಗ್ತದ್ರಿ. ಏನಮ್ಮ, ನಾನು ಇಷ್ಟು ಪರಿಪರಿಯಾಗಿ ಬೇಡಿಕೊಂಡರು ನೀನು ಬರುವುದಿಲ್ಲವೇ? ಬರುದಿಲ್ರಿ ಗುರುಗಳು. ಶಂಕರ ನೀನು ಬಾರೋ ತಮ್ಮ. ಗುರುಗಳ ಇವೇನ್ ನಿಮ್ ಪಾದರಾಕ್ಷದಲ್ಲ ಗುರುಗಳ, ಇವ ಪರಮ ಪವಿತ್ರವಾದದ್ದು ಗುರುಗಳ. ಇವನ ತರಿ ಮ್ಯಾಲ ಹೊತ್ಕೊಂಡು ಪೂಜೆ ಮಾಡ್ಬೇಕಾದ ಪಾದರಾಕ್ಷಿ ಮೇಲೆ ನಾವು ಕಾಲು ಏನಪ್ಪ, ನಾನು ಇಷ್ಟು ಪರಿಪರಿಯಾಗಿ ಬೇಡಿಕೊಂಡ್ರು ಕೂಡ ನೀವು ನನ್ನ ಮಚ್ಚೆಯ ಮೇಲೆ ಕಾಲಿಟ್ಟು ಬರುವುದಿಲ್ಲವಾ? ಸರಿಪ್ಪ. ಏ ಬಾಳ ನೀನು ಬಾರೋ. ಆಗ್ಲಿ ತಂದೆ, ಇದು ನಿನ್ನ ಆಜ್ಞೆ, ಈಗಲೇ ಬಂದೆ ಗುರುದೇವ. ಗುರುಗಳ ಪಾದರಾಕ್ಷನು ತುಳಿದನು. ಶರೀಫನು ಗುರುದ್ರೋಹಿ, ಆತ್ಮದ್ರೋಹಿ, ಗುರುದ್ರೋಹಿ, ಪಾದರಾಕ್ಷಿ ತುಳಿದಪ್ಪ. ಹೇ ಶಂಕರು, ಶರೀಫನು ಹೇಗೆ ಗುರುದ್ರೋಹಿ? ನಿಮ್ ಪಾದರಾಕ್ಷಿ ತುಳಿದು ಬಂದ್ರಿ ಗುರುಗಳು. ಆ ಪಾದರಕ್ಷೆಯ ಮೇಲೆ ಕಾಲಿಟ್ಟು ಬಾ ಅಂತ ಹೇಳಿದವರು ಯಾರು? ನಿಜವಾದ ಗೃಹದ್ರೋಹಿಗಳು ನೀವು. ಶರೀಫನು ನನ್ನ ಮಾತಿಗೆ ಮನ್ನಣೆಯನ್ನು ಕೊಟ್ಟು ನನ್ನ ಮಚ್ಚೆಯ ಮೇಲೆ ಕಾಲಿಟ್ಟು ತಾನು ಈ ಕಡೆ ಬಂದ. ನೀವು ನನ್ನ ನಾಲಿಗೆಯನ್ನು ತುಳಿದು ತಾವು ಆ ಕಡೆ ನಿಂತ್ರಿ. ಇದರಲ್ಲಿ ನಿಜವಾದ ಗುರುದ್ರೋಹಿಗಳು ನೀವು ಯಾರು ನನ್ನ ಸಂಗಡ ಬರತಕ್ಕದ್ದಲ್ಲ. ಶರೀಫನೊಬ್ಬನೇ ನನ್ನ ಸಂಗಡ ಬರ್ತಕ್ಕದವನು. ಹೋಗ್ರಿ. ನಿಜವಾದ ಗುರುದ್ರೋಹಿ ಅವನು. ನೀವು ಹೊಂಟ್ರಿ ಅಲ್ಲ, ನಿಮಗೆ ನಾನೂ ಹೋಗ್ಬೇಡನಲ್ಲ, ನಾವು ಬ್ಯಾಡ ಅಂತ ಬಿಟ್ರಲ್ಲ ನೀವು. ಈಗ ಎಲ್ಲರಿಗೆ ತಿನ್ನಂತ ತಿನ್ರಿ. ಅದಕ್ಕ ದೇವ್ರ ಕೈಯ ಕಾಲ ಎದಕ್ಕೆ ಕೊಟ್ಟಾನು ಗೊತ್ತೈತೇನ? ನೋಡ್ರಿ ಗುರುಗಳ, ನನಗೆ ಕೈ ಹಾಕಲ್ಲ ಎದಕ್ಕೆ ಕೊಟ್ಟನ್ರಿ? ನಿನಗ ಚಡ್ಡಿ ಹಿಡ್ಕೋಕ ದದ್ದ. ಅಲ್ರಿ ಗುರುಗಳ, ದೇವ್ರು ನಮಗ ಕಾಲು ಯಾಕೆ ಕೊಟ್ಟನ್ರಿ ಗುರುಗಳ? ಕಾಲುಗಳಿಂದ ತೀರ್ಥಯಾತ್ರೆಗಳನ್ನು ಮಾಡಬೇಕು, ಕೈಯಿಂದ ಲಿಂಗ ಪೂಜೆ ಮಾಡಬೇಕು, ಬಾಯಿಂದ ಶಿವನಾಮ ಸ್ಮರಣೆ ಮಾಡಬೇಕು. ಅಂದಾಗ ಮಾತ್ರ ತಂದೆ ತಾಯಿಗಳಿಗೂ ಈ ಶಿರ ಯಾವತ್ತು ನಮಸ್ಕಾರ ಮಾಡ್ತೈತೋ ಅಂದೇ ಈ ಮಾನವ ಜನ್ಮ ಪಾವನ ಆಗ್ತೈತಿ ನೋಡಪ್ಪ. ಓಂ ನಮಃ ಶಿವಾಯ. ನಡ್ರಿ ಎಲ್ಲರೂ ಮಠಕ್ಕೆ ನಡ್ರಿ. ನೀವು ನಾನು ತಪ್ಪಾಗೈತ್ರಿ, ಶಂಕರನ ಮಾತು ಕೇಳಿ ನನಗೆ ಕ್ಷಮಿಸ್ಬಿಡಿ. ನಿನಗೆ ಜ್ಞಾನೋದಯ ಆಗಲಿ, ಆ ದೇವರು ನಿನಗೆ ಕಲ್ಯಾಣ ಮಾಡ್ಲಪ್ಪ. ಗುರುಗಳ, ನಾವಾದ್ರೂ ಶಂಕರನ ಮಾತು ಕೇಳಿ ತಪ್ಪು ಮಾಡಿದ್ವಿ ಗುರುಗಳ. ನಮ್ಮದು ತಪ್ಪಾದ ಕ್ಷಮಿಸಿಬಿಡ್ರಿ ಗುರುಗಳ. ಜೈ ಜಗದೀಶ್ವರಿ, ಆ ತಾಯಿ ನಿನಗೆ ಒಳ್ಳೇದು ಮಾಡ್ಲಪ್ಪ. ಗುರುಗಳ, ಈ ಶಂಕರನ ಮಾತು ಕೇಳಿ ನಾವು ತಪ್ಪು ಮಾಡೇನ್ರಿ, ಕ್ಷಮಿಸ್ಬಿಡ್ರಿ. ನಾವು ನೋಡಮ್ಮ, ನೀನು 4 ಮಕ್ಕಳಿಗೆ ತಾಯಿ ಆಗುತ್ತಾಯಿ. ಜೈ ಜಗದೀಶ್ವರಿ. ಗುರುಗಳು ನನಗೂ ಆಶೀರ್ವಾದ ಮಾಡಿಬಿಟ್ರಿ, ನಾನು ಹೋಗ್ಬಿಡ್ತೇನೆ ರೀ ಗುರುಗಳು.
ಬರಲ್ಲ. ಏ ಶಂಕರ್ಯ, ಆ 4 ಮಕ್ಕಳಿಗೆ ಅಪ್ಪ ಆಗಬಹುದ ಮಗನಾಗಿ. ಗುರುಗಳ ನಾ 4 ಮಕ್ಕಳಿಗೆ ಅಪ್ಪ ಕೊಟ್ಟಾಗ ನಾನು ಓದ್ತಿರೋ ಕಪ್ಪ ಮಾಡ್ತಾರೆ ಗುರುಗಳು. ಸರಿಪ, ಜನರು ಎಷ್ಟೊಂದು ಜಾತಿಗೆ ಮಹತ್ವ ಕೊಡ್ತಾರೆ ನೋಡಿದೀಯಾ? ಹೌದು ತಂದೆ, ಜನರು ಜಾತಿ ಆದಷ್ಟು ಮಹಣ್ಣನ್ನು ಕೊಡ್ತಾರೆ ತಂದೆ. ಹೌದು ಸರಿಪ, ಜನರಿಗೆ ಒಂದು ಜಾತಿಯೇ ಬಂಡವಾಳ. ಹೌದು ಗುರುದೇವ. ಸರಿಪ, ಆ ಗುಡ್ಡಗಳು ನಿನಗೆ ಹೇಗೆ ಕಾಣುತ್ತವೆ ಹೇಳು ಮಗ? ತಂದೆ, ತಪಸ್ಸು ತ್ಯಾಗ ಮೈ ತಳದಂತಿರುವ ದೇವ ಮಾನವನೊಬ್ಬನು ಇಲ್ಲಿಗೆ ಬರುವಂತೆ ಕಾಣ್ತದೆ ತಂದೆ. ಹೌದು ಸರಿಪ, ದೇವ ಮಾನವನಾಗಿ ಅವತರಿಸಿ ಬಂದು ಈ ಕ್ಷೇತ್ರವೇ ಒಂದು ತಪಭೂಮಿಯಾಗುವಂತೆ ಆಗುತ್ತದೆ. ಅದಕ್ಕೋಸ್ಕರ ಈ ತಪಭೂಮಿಯಲ್ಲಿ ನಾವು ವಿಶ್ರಮಿಸಿಕೊಂಡು ಮುಂದಕ್ಕೆ ಹೋದರಾಯ್ತಪ್ಪ. ಆಗಲಿ ತಂದೆ. ಸರಿಪ, ಏನು ತಂದೆ? ಚಿಲಿಮಿಯನ್ನು ಸಜ್ಜುಗೊಳಿಸ್ತೀನಿ ಮಗ. ಆಗಲಿ ಗುರುದೇವ. ಗುಡಿಯ ನೋಡುವುದಿಲ್ಲ, ದೇವರ ಗುಡಿಯ ನೋಡುವುದಿಲ್ಲ, ಗುಡಿಯ ನೋಡುವುದಿಲ್ಲ, ದೇವರ ಗುಡಿಯ ನೋಡುವುದಿಲ್ಲ, ಗುಡಿಯ ನೋಡುವುದಿಲ್ಲ, ಗುಡಿಯ ನೋಡುವುದು ಕಡಲಿಯ ಕಡಲು ಅಡಗಿಕೊಂಡು ಕಡಬಡಗುಗಳು, ಗುಡಿಯ ನೋಡುವುದಿಲ್ಲ, ದೇವರ ಗುಡಿಯ ನೋಡುವುದಿಲ್ಲ, ಗುಡಿಯ ನೋಡುವುದಿಲ್ಲ, ದೇವರ ಗುಡಿಯ ನೋಡುವುದಿಲ್ಲ. ಶರೀಫ, ಏ ಶರೀಫ, ಏನು ಹುಡುಕುತ್ತೀರಿ ನೀವು? ತಂದೆ, ಚಿನಿಮೆ ಒಳಗಿನ ಹರಳು ತೆಳಗೆ ಬಿದ್ದಿತ್ತು, ಅದನ್ನೇ ಹುಡುಕುತ್ತಿರುವನು ಗುರುದೇವ. ಶರೀಫ, ಚಿಲಿಮೆ ಒಳಗಿನ ಹರಳು ಬರೀ ಹರಳಲ್ಲ, ತಾಯಿ ಲಕ್ಷ್ಮೀ ತಾಯಿ ನೆಲೆಸುತ್ತಾಳೆಂದು ನನಗೆ ವಾಸಾಗುತ್ತದೆ ಮಗ. ಈ ತಾಯಿ ಈ ಭೂಮಿ ತಪಭೂಮಿಯಾಗಿ ಬೆಳೆಯುತ್ತಿದೆ. ಅದಕ್ಕೋಸ್ಕರ ಶರೀಫ, ನಡೆದು ನನ್ನ ಕಾಳುಗಳನ್ನು ಒಯ್ಯುತ್ತಿವೆ, ನನ್ನ ಕಾಳುಗಳನ್ನು ಒತ್ತುವೆನು ಮಗ. ಆಗಲಿ ತಂದೆ, ಈ ನಿಮ್ಮ ಸೇವೆಯು ನನ್ನ ಬಾಳಿನ ಉಸಿರು ತಂದೆ. ವಿಶ್ರಾಮಿಸಿಕೊಳ್ಳಿ ಗುರುದೇವ.
ಚಿರು ಗುರುನಾಥ ನನ್ನನ್ನು ಹರಿಸುವನು, ಗುರುನಾಥ ನನ್ನನ್ನು ಹರಿಸುವ ಅಂತ ಕೇಳ್ತಾ ಇದೆಯಲ್ಲ. ಸರಿಪ, ನಿನ್ನ ನಾಲಿಗೆಯ ಮೇಲೆಯ ಸರಸ್ವತಿ ನೆಲೆಸಲಿ. ಜೈ ಜಗದೀಶ್ವರಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಎಚ್ಚದ್ದೆ ತಂದೆ, ಎಚ್ಚದ್ದೆ. ಆ ತಾಯಿ ಆನಂದವೇ ನನ್ನ ಮೈ ತುಂಬಿದಂತಾಗಿ, ಆ ತಾಯಿ ನನ್ನ ನಾಲಿಗೆ ಮೇಲೆ ಏನೇನು ಮೂಡಿಸಿದಂತಾಗಿ ಇಂದು ನನಗೆ ಹಾಡಬೇಕೆನಿಸುತ್ತದೆ. ಹಾಡ್ಲೇ ಗುರುದೇವ. ಹಾಡು ಶಿಲ್ಪ, ಹಾಡುವುದಕ್ಕಾಗಿ ಈ ಕನ್ನಡ ಭೂಮಿಗೆ ನೀನು ಹುಟ್ಟಿ ಬಂದವನು. ನಿನ್ನ ಹಾಡು ಕೇಳಿದವರ ಹೃದಯ ಅರಳಲಿ. ಹಾಡು ಶಿಲ್ಪ, ಹಾಡು. ಆಗಲಿ ತಂದೆ. ಆ ತಾಯಿ ಅನುಗ್ರಹದಿಂದ ನಿಮ್ಮ ಆಶೀರ್ವಾದದಿಂದ ಆನಂದವಾಗಿ ಹಾಡುತ್ತೇನೆ ತಂದೆ. ದೊರಕಿದ ಗುರು ದೊರಕಿದ, ದೊರಕಿದ ಗುರು ದೊರಕಿದ. ಸರಿಪ, ಇವತ್ತು ಅಮೃತ ಸಿದ್ಧಿ ಯೋಗ. ಯೋಗದಂತೆ ಹೊಸ ಹೊಸ ಕಾರ್ಯ ನಡೆಯಲೇಬೇಕು. ಇವತ್ತು ನಿನಗೆ ವಿದ್ಯೆ ಹೇಳಲು ಬೇಕಾಗಿದೆ. ಅದಕ್ಕೋಸ್ಕರ ಬಾವಿಗೆ ಹೋಗಿ ಸ್ನಾನವನ್ನು ಮಾಡಿ ಸ್ವಚ್ಛಾಗಿ ಬರಬೇಕು ಮಗ. ಆಗಲಿ ತಂದೆ, ತಾವೇನಂತೆ ನಾನು ಅದ್ರ ಬಾವಿಗೆ ಹೋಗಿ ಸ್ನಾನವನ್ನು ಮಾಡಿ ಸ್ವಚ್ಛಾಗಿ ಬರುತ್ತೇನೆ ತಂದೆ. ಬೇಗನೆ ಹೋಗಿ ಬರ ಹೋಗು. ಆಗಲಿ ತಂದೆ, ಆಗಲಿ. ಸರಿಪ, ಬರೋಲಿ. ಏನಾಯ್ತು ತಂದೆ? ಬೆಳೆಯುವ ಬಳ್ಳಿಗೆ ಹುಳ ಹೊತ್ತುವುದು ಸ್ವಾಭಾವಿಕ. ಅಂದ್ರೇನು ತಂದೆ? ನಾನು ಬಾವಿ ಸ್ನಾನಕ್ಕೆಂದು ಹೋದಾಗ ಅಲ್ಲಿ ನನಗೆ ಅಶುಭ ಆಗುವುದೆಂಬ ತಮಗೆ ಸಂಶಯ ತಂದೆ. ತಾಯಿ ಶಾಕಂಬರ ಹೊರತತ್ವದ ವಜ್ರದ ಕವಚ ನಿನ್ನ ಸುತ್ತಲೂ ಇರುವಾಗ ಏನೂ ಆಗುವುದಿಲ್ಲ. ಗರುಡನ ಮಂತ್ರ ಗೊತ್ತಿದ್ದವರಿಗೆ ಹಾವು ಕಚ್ಚಿದರೂ ಕೂಡ ವಿಷಯೇರಿ ಸಾಯಲಾರದು. ಅದಕ್ಕೋಸ್ಕರ ನಿನಗೇನೂ ಆಗುವುದಿಲ್ಲ. ಆ ತಾಯಿ ನಿನಗೆ ಬೆನ್ನಿಗಿರುತ್ತಾಳೆ. ಹೋಗಿ ಬರ ಹೋಗೋ. ಜೈ ಜಗದೀಶ್ವರಿ. ತಾಯಿ ಶಾಕಂಬರಿ ದೇವಿ, ನನ್ನ ಮಗ ಶರೀಫ ನಿನ್ನ ಬಾವಿಗಾಗಿ ಸ್ನಾನಕ್ಕಾಗಿ ಬರುತ್ತಿರುವನಮ್ಮ. ಆ ನನ್ನ ಮಗ ಶರೀಫನನ್ನು ಕಾಪಾಡುವ ಭಾರ ನಿನ್ನೇನೆ ಕೂಡಿದೆ ತಾಯಿ, ನಿನ್ನೇನೆ ಕೂಡಿದೆ ಜಗದೀಶ್ವರಿ. ಜೈ ಜಗದೀಶ್ವರಿ.